ರಾಜ್ಯದ ಆರೋಗ್ಯ ಸಚಿವರು ಆಗಾಗ ಒಂದು ಮಾತನ್ನು ಹೇಳ್ತಾ ಇರ್ತಾರೆ. ರಾಜ್ಯದಲ್ಲಿರುವಂಥ ಆರೋಗ್ಯ ಸೇವೆಯನ್ನು ನಾವು ಸುಧಾರಿಸ್ತಾ ಇದ್ದೀವಿ, ವಿಶ್ವ ದರ್ಜೆಯ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ರಾಜ್ಯದ ಜನರಿಗೆ ಕೊಡ್ತಾ ಇದ್ದೀವಿ ಅಂತ. ಆದರೆ ಮಾತಿನಲ್ಲಿ ಮಾತ್ರ ಅದು ಕಾಣಿಸ್ತಾ ಇದೆಯೇ ವಿನಃ ಕಾರ್ಯರೂಪಕ್ಕೆ ಅದು ಯಾವುದೂ ಕೂಡ ಬರ್ತಿಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಈಗ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸ್ಕ್ಯಾನಿಂಗ್ ಎಮರ್ಜೆನ್ಸಿ ಸೃಷ್ಟಿಯಾಗಿದೆ. ರಾಜ್ಯದ ಬಡ ರೋಗಿಗಳು ಸ್ಕ್ಯಾನಿಂಗ್ ಸಿಗದೆ ಆಸ್ಪತ್ರೆಯಲ್ಲಿ ಪರದಾಡ್ತಾ ಇದ್ದಾರೆ. ಸರ್ಕಾರ ಮತ್ತು ಡಯಾಗ್ನೋಸ್ಟಿಕ್ ಸೆಂಟರ್ನ ಮಧ್ಯೆ ತಿಕ್ಕಾಟ ನಡೆದು ಸರ್ಕಾರಿ ಆಸ್ಪತ್ರೆಗಳಲ್ಲಿದ್ದಂಥ ಸ್ಕ್ಯಾನಿಂಗ್ ಸೆಂಟರ್ಗಳು ಬಂದ್ ಆಗಿದ್ದಾವೆ. ಬಂದಂತ ರೋಗಿಗಳು ವಾಪಸ್ ಹೋಗ್ತಾ ಇದ್ದಾರೆ ಅಥವಾ ಖಾಸಗಿ ಲ್ಯಾಬಿಗೆ ಹೋಗ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಕೃಷ್ಣ ಡಯಾಗ್ನೋಸ್ಟಿಕ್ ಸಂಸ್ಥೆ ಸಿಡಿದೆದ್ದಿದೆ. ಕಾರಣ ಏನು ಅಂತಂದ್ರೆ ಬಿಲ್ ಪೆಂಡಿಂಗ್ ಇದೆ. ಸುಮಾರು 143 ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿದೆ ಸರ್ಕಾರ. ನಮಗೆ ಲ್ಯಾಬ್ ನಡೆಸೋದಕ್ಕಾಗಲ್ಲ. ಸುಮಾರು 2.5 ವರ್ಷಗಳಿಂದ ಹಣ ಬಾಕಿ ಉಳಿಸಿಕೊಂಡಿದೆ ಸರ್ಕಾರ. ನಾವು ಹೆಂಗ್ ಲ್ಯಾಬ್ ನಡೆಸಬೇಕು ಅಂತ ಅವರು, ನೀವು ಕೇಳಿದಷ್ಟು ದುಡ್ಡು ಕೊಡೋದಕ್ಕಾಗಲ್ಲ ಅಂತ ಇವರು. ಇದರ ಪರಿಣಾಮ 13 ಜಿಲ್ಲಾಸ್ಪತ್ರೆಗಳಲ್ಲಿ ಸಿಟಿ ಸ್ಕ್ಯಾನು MRI ಸ್ಕ್ಯಾನು ಬಂದಾಗಿದೆ. ಕಳೆದ 3 ದಿನಗಳಿಂದ ರಾಜ್ಯದಲ್ಲಿ ರೋಗಿಗಳು ಪರದಾಡ್ತಾ ಇದ್ದಾರೆ. ಲ್ಯಾಬ್ಗಳು ಬಂದಾದಂತ ಪರಿಣಾಮ ದುಬಾರಿ ವೆಚ್ಚ ತೆತ್ತು ಖಾಸಗಿಗೆ ಹೋಗಬೇಕು, ಒಂದೋ ಇಲ್ಲ ಅಂತಾದ್ರೆ ನಮ್ಮ ಹಣೆ ಬರಹ ಅಂತ ಕಾಯಬೇಕು. ಎಷ್ಟು ದಿನ ಅಂತ ಕಾಯೋದಕ್ಕೆ ಸಾಧ್ಯ? ಹೆಲ್ತ್ ಎಮರ್ಜೆನ್ಸಿ ಇದ್ದಾಗ 143 ಕೋಟಿ ಬಾಕಿ ಇದೆ, ನಾವು ಸ್ಕ್ಯಾನಿಂಗ್ ಸೆಂಟರ್ಸ್ ಅನ್ನ ನಿಲ್ಲಿಸಿದೀವಿ ಅಂತ ಕೃಷ್ಣ ಸಂಸ್ಥೆ ಹೇಳ್ತಾ ಇರೋ. ಇನ್ನು ರಾಜ್ಯದ ಗುತ್ತಿಗೆದಾರರ ಬಳಿಕ ಈಗ ಸ್ಕ್ಯಾನಿಂಗ್ ಸಂಸ್ಥೆಗಳು ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಸಮರಕ್ಕಿಳಿದಿದ್ದಾರೆ. 143 ಕೋಟಿ ಪಾವತಿ ಮಾಡಿ ಅಲ್ಲಿವರೆಗೆ ಆಗಲ್ಲ, ಬಂದ್ ಮಾಡ್ತೀವಿ. 2019ರಿಂದಲೂ ಸಮಸ್ಯೆಗಳಿದ್ದಾವೆ. ಈಗ ಸಮಸ್ಯೆ ಉಲ್ಬಣ ಆಗಿದೆ. ಕೃಷ್ಣ ಡಯಾಗ್ನೋಸ್ಟಿಕ್ ನ ಬೇಡಿಕೆಯನ್ನ ಈಡೇರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಸರ್ಕಾರ ಹೇಳುತ್ತೆ. ಪರ್ಯಾಯ ವ್ಯವಸ್ಥೆ ಮಾಡ್ತೀವಿ ಅಂತ ಆರೋಗ್ಯ ಇಲಾಖೆ ಹೇಳ್ತಾ ಇದೆ. ಯಾವಾಗ ಮಾಡೋದು ಪರ್ಯಾಯ ವ್ಯವಸ್ಥೆ? ಖಾಸಗಿ ಕಂಪನಿ ಮತ್ತು ಸರ್ಕಾರದ ತಿಕ್ಕಾಟಕ್ಕೆ ರೋಗಿಗಳು ಹೈರಾಣಾಗ್ತಿದ್ದಾರೆ. ಪರ್ಯಾಯ ವ್ಯವಸ್ಥೆ ಮಾಡ್ತೀವಿ, ಯಾವಾಗ ಮಾಡ್ತೀರಿ ಗೊತ್ತಿಲ್ಲ. ಕಳೆದ 3 ದಿನಗಳಿಂದ ರೋಗಿಗಳು ಒದ್ದಾಡ್ತಾ ಇದ್ದಾರೆ. ಪರ್ಯಾಯ ವ್ಯವಸ್ಥೆ ಯಾವಾಗ? ಆರೋಗ್ಯ ಸಚಿವರು, ಆರೋಗ್ಯ ಇಲಾಖೆ ಅಧಿಕಾರಿಗಳು ಉತ್ತರ ಕೊಡ್ತಾ ಇಲ್ಲ. 143 ಕೋಟಿ ರಿಲೀಸ್ ಮಾಡೋದಕ್ಕಾಗಲ್ಲ, ಅವ್ರು ಕೇಳಿದಷ್ಟು ದುಡ್ಡು ರಿಲೀಸ್ ಮಾಡೋದಕ್ಕಾಗಲ್ಲ. ಓಕೆ, ಸರ್ಕಾರದ್ದು ಮತ್ತು ಖಾಸಗಿ ಸಂಸ್ಥೆಗಳ ಮಧ್ಯೆ ಇರುವಂತ ತಿಕ್ಕಾಟ. ನಾವು ಯಾಕ್ರಿ ಬಲಿಯಾಗಬೇಕು? ಜನ ಯಾಕೆ ಬಲಿಯಾಗಬೇಕು ಈ ತಿಕ್ಕಾಟದಲ್ಲಿ? ಒಟ್ಟು 13ಕ್ಕೂ ಅಧಿಕ ಜಿಲ್ಲಾಸ್ಪತ್ರೆಗಳಲ್ಲಿ ಈ ಸಮಸ್ಯೆ ಸೃಷ್ಟಿಯಾಗಿದೆ. ಮೊದಲನೇದಾಗಿ ಧಾರವಾಡ ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳು ಪರದಾಡ್ತಾ ಇದ್ದಾರೆ. ಸ್ಕ್ಯಾನಿಂಗ್ ಸೆಂಟರ್ಗಳು ಇಲ್ಲದೆ ರೋಗಿಗಳು ಕಾದು ಕೂತಿದ್ದಾರೆ. 3-4 ದಿನದಿಂದ ಇದೇ ಸ್ಥಿತಿ. ದುಡ್ಡು ಕೊಟ್ರೆ ಮಾತ್ರ ಸ್ಕ್ಯಾನಿಂಗ್ ಆಗುತ್ತೆ ಅಂತ ಸಿಬ್ಬಂದಿ ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ದುಡ್ಡಿಲ್ಲ ಅಂತ ರೋಗಿಗಳು ಕಣ್ಣೀರು ಹಾಕ್ತಾ ಇದ್ದಾರೆ. ಸರ್ಕಾರ ಕೊಡೋ ದುಡ್ಡನ್ನು ಕೊಟ್ರೆ ನಾವು ಶುರು ಮಾಡ್ತೀವಿ, ಇಲ್ಲ ಅಂತಂದ್ರೆ ದುಡ್ಡು ಕೊಡಿ ಸ್ಕ್ಯಾನಿಂಗ್ ಮಾಡ್ತೀವಿ ಅಂತ. ಬಡ ರೋಗಿಗಳು ಎಲ್ಲ ಹೋಗಬೇಕು? ಧಾರವಾಡದ ಸ್ಥಿತಿ ಇದು. ಧಾರವಾಡ ಮಾತ್ರ ಅಲ್ಲ, ಬಹುತೇಕ ಕಡೆ ಹಿಂಗೆ ಇದೆ. ನೋಡ್ತಾ ಇದ್ರಿ ಬೋರ್ಡು. ಸಿಟಿ ಸ್ಕ್ಯಾನ್ ಸೇವೆಯನ್ನು ಆಂತರಿಕ ಕಾರಣದಿಂದ ತಾತ್ಕಾಲಿಕವಾಗಿ ನಿಲ್ಲಿಸಿದೀವಿ, ರೋಗಿಗಳು ಸಹಕರಿಸಿ. ಏನ್ ಮಣ್ಣು ಸಹಕರಿಸೋದು ಅಂತಂದ್ರೆ ಏನ್ರಿ ಅರ್ಥ? ಏನೋ ಅರ್ಜೆಂಟ್ ಇದೆ, ಮೆಡಿಕಲ್ ಎಮರ್ಜೆನ್ಸಿ ಇದೆ, ಸ್ಕ್ಯಾನಿಂಗ್ ರಿಪೋರ್ಟ್ ವೈದ್ಯರು ಕೇಳ್ತಾರೆ. ಸಿಟಿ ಸ್ಕ್ಯಾನ್ ಆಗಲಿ MRI ಸ್ಕ್ಯಾನ್ ಆಗಬೇಕು ಅಂತ ವೈದ್ಯರು ಕೇಳ್ತಾರೆ. ಸ್ಕ್ಯಾನಿಂಗ್ ಸೆಂಟರ್ಗೆ ಬಂದ್ರೆ ಸ್ಕ್ಯಾನಿಂಗ್ ಆಗಲ್ಲ. ಕೇಳಿದ್ರೆ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಅಂತ ಇವ್ರು ಹೇಳ್ತಾರೆ. ಧಾರವಾಡದ ಸ್ಥಿತಿ ಇದು. ಧಾರವಾಡ ಮಾತ್ರ ಅಲ್ಲ, 13ಕ್ಕೂ ಅಧಿಕ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಇದೇ ಪರಿಸ್ಥಿತಿ ಇದೆ. ಆಯ್ತು ರೀ, ನಾವು ಅಡ್ಮಿಟ್ ವಾರ್ಡಲ್ಲಿ ಇದ್ದೀವಿ. ಸಿಟಿ ಸ್ಕ್ಯಾನ್ನ ಬರೆದು ಕೊಟ್ಟು 3 ದಿನ ಆಯಿತು. ಸಿಟಿ ಸ್ಕ್ಯಾನ್ಗೆ ಬಂದು ಹೋಗ್ತಾ ಇದ್ದೀವಿ. ಅದೇನೋ ಗೌರ್ಮೆಂಟಿಂದ ಅವ್ರಿಗೆ ಹಣ ವರ್ಗಾವಣೆ ಆಗಿಲ್ಲ ಅಂತೇಳಿ ಬಂದಿಟ್ಟಾರೆ ಅಂತ ಹೇಳಿದ್ದಾರೆ. ಇಷ್ಟು 3 ದಿನ ಮೇಲೆ ಆಯ್ತು ರೀ. ಇವತ್ತು ಮಾಡಬೇಕಂತ ಹೇಳ್ತಿದ್ದಾರೆ ಡಾಕ್ಟ್ರು. ಒಂದೆಲ್ಲ BPL ಕಾರ್ಡ್ ಇದ್ದೂ ಈಗ 2180 ರೂಪಾಯಿ ಪೇ ಮಾಡಬೇಕಂತ ಹೇಳ್ತಿದ್ದಾರೆ.
ಪೇ ಮಾಡಿದರೆ ಸ್ಕ್ಯಾನ್ ಆಗುತ್ತೆ. ಅಂದರೆ ಪರ್ಸ್ನಲ್ ಆಗಿ ನಾವು ಮಾಡಿದರೆ ಅವ್ರು ಮಾಡೋದಿಲ್ಲ, ಗೌರ್ಮೆಂಟ್ ಥ್ರೋಯಿಂದ ಆಗೋ ಕೆಲಸ ಮಾಡೋದಿಲ್ಲ. ಅದನ್ನು ಹಣ ಅವ್ರಿಗೇನಾದ್ರು ಕೊಡೋದನ್ನು ಸೆಟಲ್ಮೆಂಟ್ ಮಾಡಿದ ಮೇಲೇ ಮಾಡ್ತಂತಿದ್ದಾರೆ. ನಾವೇನು ಮಾಡಬೇಕು ಅಂತ 3 ದಿನ ಆಯಿತು ಸರ್ ಬಂದು. ದಿನ ಆಯ್ತು ರೀ ನಾವು ಅಡ್ಮಿಟ್ ವಾರ್ಡಲ್ಲಿ ಇದ್ದೀವಿ. ಸಿಟಿ ಸ್ಕ್ಯಾನ್ನ ಬರೆದು ಕೊಟ್ಟು 3 ದಿನ ಆಯಿತು. ಸಿಟಿ ಸ್ಕ್ಯಾನ್ಗೆ ಬಂದು ಹೋಗ್ತಾ ಇದ್ದೀವಿ. ಅದೇನೋ ಗೌರ್ಮೆಂಟಿಂದ ಅವ್ರಿಗೆ ಹಣ ವರ್ಗಾವಣೆ ಆಗಿಲ್ಲ ಅಂತೇಳಿ ಬಂದಿಟ್ಟಾರೆ ಅಂತ ಹೇಳಿದ್ದಾರೆ. ಇಷ್ಟು 3 ದಿನ ಮೇಲಾಯ್ತು ರೀ. ಇವತ್ತು ಮಾಡಬೇಕಂತ ಹೇಳ್ತಿದ್ದಾರೆ ಡಾಕ್ಟ್ರು. ನಮ್ಮದೆಲ್ಲ BPL ಕಾರ್ಡ್ ಇದ್ದೂ ಈಗ 2180 ರೂಪಾಯಿ ಪೇ ಮಾಡಬೇಕಂತ ಹೇಳ್ತಿದ್ದಾರೆ. ಪೇ ಮಾಡಿದರೆ ಸ್ಕ್ಯಾನ್ ಆಗುತ್ತೆ. ಅಂದರೆ ಪರ್ಸ್ನಲ್ ಆಗಿ ನಾವು ಮಾಡಿದರೆ ಅವ್ರು ಮಾಡೋದಿಲ್ಲ, ಗೌರ್ಮೆಂಟ್ ಥ್ರೋಯಿಂದ ಆಗೋ ಕೆಲಸ ಮಾಡೋದಿಲ್ಲ. ಅದನ್ನು ಹಣ ಅವ್ರಿಗೇನಾದ್ರು ಕೊಡೋದು. ನಾವು ಮನ್ಯಾಗ ಆರಾಮಿಲ್ಲ, ಹೊಟ್ಟೆ ತ್ರಾಸ, ಎದೆ ಗಂಟಲ ತ್ರಾಸ, ಕೆಮ್ಮಿದ್ರೆ ಕಪ್ಪನ ಬರಬಲ್ಲು, ಕೆಮ್ಮು ಎದೆ ನೋವು ಆಗತೈತಿ. ಭಾಳ ಕೆಮ್ಮಿದಾಗ ಒತ್ತಿ ಕೆಮ್ಮಿದಾಗ ಒಂದು ಕಪ್ಪ ಬೀಳ್ತೈತಿ. ಅಲ್ಲಿಂದ ಇಲ್ಲ ಜ್ವರ ಬರಾತ್ಬಿಟ್ಟವು. ಸ್ಕ್ಯಾನ್ ಮಾಡ್ಸಕ್ಕೆ ಬಂದ್ರೆ ಹ್ಞೂ ರೀ, ಏನಂತ ಮಾಡ್ಸಂತ ಬರ್ದು ಕೊಟ್ಟಾರೆ. ನಿನ್ನೆ ಬರ್ಕೊಟ್ಟಾರೆ. ನಿನ್ನೆ 2 ಸಲ ಬಂದು ಹೋದ್ವಿ, ಬಂದಿಲ್ಲ, ಬಂದೈತೆ ಅಂದರು. ಇವತ್ತು ಮುಂಜಾನೆ ಒಂದು ಬಂದು ಹೋದ್ವಿ, ಬಂದಿಲ್ಲ ಅಂತಂದರು. ಈಗ ಸ್ಕ್ಯಾನ್ ಮಾಡಿಸ್ಬೇಕಂದ್ರೆ ದುಡ್ಡು ಕೊಡ್ಬೇಕು, ರೊಕ್ಕ ಕೊಡ್ಬೇಕಂತ ನಮ್ಮ ಕಡೆ ಹೇಳಿದ್ರಿ, ನಾವು ಬಡವ್ರು ಮತ್ತು ಈಗ ದುಡ್ಡು ಕೊಡ್ಬೇಕಾದ್ರೆ ಮತ್ತು ನಮಗೆ ಏನು ನೀಗ್ತೈತೆ ರೀ ಬಾಳೆವು. ಅದು ಸರ್ಕಾರಿ ಆಸ್ಪತ್ರೆಗೆ ಉಚಿತ ಐತಲ್ಲ ಇದು. ಅಲ್ಲ, ನಮಗೇನು ಗೊತ್ತಿದೆ ಹೆಂಗೈತೆ, ಪುಕ್ಷಿಟ್ ಆಯಿತು ಹೆಂಗಾಯ್ತು ಅವ್ರು ಹೇಳಿ ಬರ್ಸ್ಕ. ಉತ್ತರ ಕರ್ನಾಟಕದಲ್ಲಿ 14 ಜಿಲ್ಲೆಗಳಲ್ಲಿ ಕೃಷ್ಣ ಡಯಾಗ್ನೋಸ್ಟಿಕ್ಸ್ ಕಂಪನಿ ಈಗಾಗಲೇ ಸ್ಕ್ಯಾನ್ ಸೆಂಟರನ್ನು ಹಾಕಿತ್ತು ಜಿಲ್ಲಾ ಆಸ್ಪತ್ರೆಯಲ್ಲಿ. ಸದ್ಯ ಈಗ ಕಳೆದ 3 ದಿನಗಳಿಂದ ಜಿಲ್ಲಾ ಆಸ್ಪತ್ರೆಯಲ್ಲಿ ಯಾವುದೂ ಸ್ಕ್ಯಾನ್ ಕೂಡ ಆಗ್ತಾ ಇಲ್ಲ. ಸೊ ನಾವು ಧಾರವಾಡದ ಜಿಲ್ಲಾ ಆಸ್ಪತ್ರೆ ಆವರಣದಲ್ಲಿರ್ತಕ್ಕಂಥ ಈ ಒಂದು ಸೆಂಟರ್ನಲ್ಲಿರುವಂಥದ್ದು ಸಾಕಷ್ಟು ಜನರು ಇಲ್ಲಿ ಸ್ಕ್ಯಾನ್ಗೆ ಬಂದಿದ್ದಾರೆ. ಆದರೆ ಇಲ್ಲಿ ಒಳಗಡೆ ಹೋದರೆ ಇಲ್ಲಿ ಸ್ಕ್ಯಾನನ್ನು ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂತಂದರೆ ಪ್ರಮುಖವಾಗಿ ರಾಜ್ಯ ಸರ್ಕಾರದಿಂದ ಇವರಿಗೆ ಬರಬೇಕಾದಂತಹ, ಅಂದರೆ ಈ ಕಂಪನಿಗೆ ಬರಬೇಕಾದಂತಹ 140 ಕೋಟಿ ಏನು ಹಣ ಬರಬೇಕಾಗಿತ್ತು. ಇಲ್ಲಿವರೆಗೂ ಕಳೆದ 2.5 ವರ್ಷಗಳಿಂದ ಸರ್ಕಾರ ಈ ಒಂದು ಕಂಪನಿಗೆ ಹಣ ನೀಡಿಲ್ಲ ಅನ್ನೋ ಕಾರಣಕ್ಕೆ ಸದ್ಯ ಈಗ ಕಂಪನಿಯವರು ಈ ಸ್ಕ್ಯಾನ್ ಸೆಂಟರ್ಗಳಿಗೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಜಿಲ್ಲಾ ಆಸ್ಪತ್ರೆಯಲ್ಲಿ ಬಂದಂಥ, ಅಂದರೆ ಕೇವಲ ಎಮರ್ಜೆನ್ಸಿ ಪೇಷಂಟ್ಗಳನ್ನು ಮಾತ್ರ ಸ್ಕ್ಯಾನನ್ನು ಮಾಡಬೇಕಂತೇಳಿ ಈಗಾಗಲೇ ಆದೇಶ ಮಾಡಿದೆ. ಆದರೆ ನೋಡಿ, ನಾವು ದೃಶ್ಯಗಳಲ್ಲಿ ತೋರಿಸಿದ ಯಾವ ರೀತಿಯಾಗಿ ವೃದ್ಧರು ಬಂದಿದ್ದಾರೆ. ಯಾಕಂತಂದರೆ ಬೇರೆ ಬೇರೆ ಧಾರವಾಡದ ಸುತ್ತಮುತ್ತ ಹಳ್ಳಿಗಳಿಂದ ಬರ್ತಾರೆ. ಆದರೆ ಈಗ ನೋಡಿ, ನಾವು ಕೈಯಲ್ಲಿ ಸಿರಿಂಜ್ ಕೂಡ ಇದೆ. ಸದ್ಯಕ್ಕೆ ಇವರು ಸ್ಕ್ಯಾನಿಗೆ ಬಂದಿದ್ದಾರೆ. ಸ್ಕ್ಯಾನ್ಗೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಎಮರ್ಜೆನ್ಸಿಗೆ ಸ್ಕ್ಯಾನನ್ನು ಮಾಡ್ತಾ ಅನ್ನೋ ಮಾತುಗಳನ್ನು ಕೂಡ ಸದ್ಯ ಈಗ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ. ಸೊ ಈಗ ಒಬ್ಬರು ಹಿರಿಯರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸ್ಕ್ಯಾನ್ ಮಾಡ್ಸಕ್ಕೆ ಬಂದಿರಿ, ಏನಂತ ಇದ್ದಾರೆ ಕೇಳಿದ್ರೆ ಸಿಬ್ಬಂದಿಗಳು? ಅವ್ರು ಏನು ಬಂದೈತಿ ಅಂತ ಹೇಳಕತ್ತಾರೆ. ಬಂದೈತೆ ಅಂತ ಬಂದೈತೆ ಅನ್ನೋದಂದ್ರೆ ನಾವು ಹೊಳ್ಳಿ ಹೋಗಿ ಅಂತೆ. ಅವ್ರಂತಾರ ಸರ್ಕಾರದವರು ಅವ್ರಿಗೆ ಕೊಡಬೇಕಾದಂಥ ಪೇಮೆಂಟ್ ಕೊಟ್ಟಿಲ್ಲ, ಆ ಕಾರಣಕ್ಕೆ ನಾವು ಸ್ಕ್ಯಾನ್ ಮಾಡಂಗಿಲ್ಲ ಅಂತ ಹೇಳ್ತಾರೆ ಅವರು. ಅವ್ರಿ ಮತ್ತು ಈಗ ನಮ್ಮಂತೆಲ್ಲ ಪೇಮೆಂಟ್ ಇಲ್ಲ ರೀ ಸರ್. ನನಗೂ ಕೇವಲ ಬಡವದ ರೀ, ನಾವು ಮಕ್ಕಳು ಅದಾವು ಎಲ್ಲ ದುಡ್ಕೊಂಡು ತಿಂತಾನೆ ರೀ ಕೈ ಮೇಲೆ. ಮತ್ತು ಹಂಗೆ ನಾವು ನಡೆಯೋಂಗಿದ್ದೀರ ಪಟ್ಟಕಾರ ಹೇಳ್ಕೊಂಡು ಮಾಡಿದ್ವಿ, ರೊಕ್ಕ ಇದ್ದೀವಿ ನಾವು ಹಂಗೆ ಮಾಡಿದ್ವಿ. ಎಷ್ಟು ದಿವಸ ಆಯ್ತು ನೀವು ಬರೋದು ಇಲ್ಲಿ ಒಳಮಳ ಅಡ್ಡ ತಿರುಗಾಡಕತ್ತ? ಈಗ ಈ ದವಾಖಾನೆ ರೀ ಈಗ 2 ಸಲ ಆದ್ರಿ. ಈಗ ನಿನ್ನೆನೂ ಬಂದು ನೋಡಿಕೊಂಡ್ರಿ, ಇವತ್ತು ಬಂದು ನೋಡಿಕೊಂಡ್ರಿ. ಇರಲಿ ಅಂದ್ರೆ ಸ್ಕ್ಯಾನ್ ಮಾಡ್ತಾ ಇಲ್ಲ, ಮಾಡೋ ಬಂದೇ ಇಲ್ಲ ಅಂತಾರೆ ರೀ, ಬಂದೈತಿ ಅಂತ ಹೇಳ್ತಾರೆ. ಸೊ ಈಗ ನಾವು ಒಳಗಡೆ ಹೋಗೋಣ. ಅಲ್ಲೂ ಕೂಡ ಯಾವ ರೀತಿಯಾಗಿ ಒಂದು ಬೋರ್ಡನ್ನು ಕೂಡ ಹಾಕಿರುವಂಥದ್ದು. ಸಿಟಿ ಸ್ಕ್ಯಾನ್ ಸೇವೆಯನ್ನು ಆಂತರಿಕ ಕಾರಣಗಳಿಂದ ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದೆ, ರೋಗಿಗಳು ಸಹಕರಿಸಬೇಕಾಗಿ ವಿನಂತಿ ಅಂತೇಳಿ ಈಗಾಗಲೇ ಬೋರ್ಡನ್ನು ಕೂಡ ಹಾಕಿರುವಂಥದ್ದು. ಯಾಕಂತಂದರೆ ಇಲ್ಲಿ ಸಿಬ್ಬಂದಿಗಳು ಕೆಲಸನ ಮಾಡಲಿಕ್ಕೆ ಒಂದು ಕಡೆ ಅವರು ರೆಡಿ ಇದ್ದಾರೆ. ಆದರೆ ರಾಜ್ಯ ಸರ್ಕಾರದಿಂದ ಬರಬೇಕಾದಂತಹ ಏನು ಹಣ ಬರಬೇಕಾಗಿತ್ತು, ಆದರೆ ಈ ಕಂಪನಿಗೆ ಬರ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಸದ್ಯ ಈಗ ಎಮರ್ಜೆನ್ಸಿ ಕೇಸ್ಗಳಿಗೆ ಮಾತ್ರ ಇವರು ಸ್ಕ್ಯಾನನ್ನು ಮಾಡ್ತಾ ಇದ್ದಾರೆ. ಸೊ ಈಗ ಮ್ಯಾನೇಜರ್ ಇದ್ದಾರೆ ಅನ್ವರ್ ಅಂತೇಳಿ, ಅವ್ರನ್ನ ಮಾತಾಡ್ಸೋಣ, ಅವ್ರು ಏನು ಹೇಳ್ತಾರೆ ಅಂತೇಳಿ. ಸರ್, ಈಗ ಎಷ್ಟು ದಿವಸದಿಂದ ನೀವು ಸ್ಟಾಪ್ ಇಟ್ಟಿದ್ದೀರಾ? ನಿನ್ನಿಂದು ಸ್ಟಾಪ್ ಇಟ್ಟೀನಿ. ಯಾವ ಕಾರಣಕ್ಕೆ ಸ್ಟಾಪ್ ಇಟ್ಟಿದ್ರಿ? ಅದು ಸಂಬಳ ಕೊಟ್ಟಿಲ್ಲ ಇದ್ರ ಸಂದರ್ಭ. 2-3 ಇಯರ್ಸ್ ಆಗಿದ್ದು ಸಂಬಳ ಕೊಟ್ಟಿಲ್ಲ. 143 ಕೊಡೋದು ಪೆಂಡಿಂಗ್ ಐತಿ. ನಮ್ಮ ಮ್ಯಾನೇಜ್ಮೆಂಟ್ ಅವರೇ ಮಂತ್ಲಿಗೆ ಅವ್ರಿಗೆ ಇದು ಫಾಲೋಅಪ್ ಮಾಡೋಕತ್ತವ್ರು, ಮೇಲ್ ಮಾಡ್ತಾರೆ. ಬಟ್ ಅವ್ರ ಕಡೆ ಗೌರ್ಮೆಂಟ್ ತರಫಿ ರಿಯಾಪ್ಲೈ ಬರೋದಿಲ್ಲ ನಮ್ಮ ಕಡೆ. ಈಗ ಗೌರ್ಮೆಂಟಿಂದ ನಿಮ್ಮ ಕಂಪ್ನಿಗೆ ಹಣ ಬರಬೇಕಾಗಿತ್ತು 143 ಕೋಟಿ, ಬಟ್ ಇನ್ನೂವರೆಗೂ ಅಮೌಂಟ್ ಬಂದಿಲ್ಲ. ಇದ್ರ ಸಂದರ್ಭ ಕಂಪ್ನಿಯಿಂದ ಸೈನ್ ಮಾಡಿದ್ದು ಸ್ಟಾಪ್ ಮಾಡಿ ಅಂತ ಸರ್ವಿಸ್ ಅಂತ ಹೇಳಿದ್ದು. ಕೇವಲ ಇದೊಂದೇ ಸೆಂಟ್ರ್ ಅಥವಾ ಬೇರೆ ಬೇರೆ ಎಷ್ಟು ಸೆಂಟ್ರ್ಗಳು ಸ್ಥಗಿತ ಆಗಿದಾವೆ? ಟೋಟಲ್ 14 ಸೆಂಟರ್ ಐತಿ ಕರ್ನಾಟಕ. ಅವರು ಓನ್ಲಿ ತೊಗೋಬೇಕು ಅಂದರೆ ಎಮರ್ಜೆನ್ಸಿ ಕೇಸ್ ಅಷ್ಟೇ, RTI MLC ಕೇಸ್ ಅಷ್ಟೇ ತೊಗೋಬೇಕು, ಮತ್ತು ಪ್ರೈವೇಟ್ ಕ್ಯಾಶ್ ಅಷ್ಟೇ. ಮತ್ತು ಅವ್ರು ಈಗ ಯಾರಾದರೂ ಬಂದು ಸ್ಕ್ಯಾನ್ ಮಾಡಿಸ್ಕೊಂಡ್ರೆ ಅವರು ದುಡ್ಡು ಕೊಟ್ಟು ಮಾಡಿಸ್ಬೇಕು. ಹೌದು. ಸೊ ಇದಿಷ್ಟು ಮ್ಯಾನೇಜರ್ ಕೂಡ ಹೇಳ್ತಿರುವಂಥದ್ದು. ನಮ್ಮ ಪರ್ಸನ್ ರಾಹುಲ್ ಜೊತೆ ಪರಮೇಶ್ವರ್ ಅಂಗಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಧಾರವಾಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.